ಆತನ ಇದನ್ನೆಲ್ಲ ಇಷ್ಟಪಡುವ ದೇವನಾಗಿದ್ದಿದ್ರೆ ನಾವೊಂದು ಕುರಿನೋ ಕೋಳಿನೋ ಕೊಟ್ಟು ದೇವರನ್ನು ಹೊಲಿಸ್ಕೋಬಹುದಾಗಿತ್ತು. ಹಲ್ಲೆಲೂಯಾ. ಆದ್ರೆ ಅದರಲ್ಲಿ ದೇವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 29ನೇ ವಾಕ್ಯವನ್ನ ನಾವು ಇವತ್ತು ಜ್ಞಾನಕ್ಕೋಸ್ಕರ ಓದ್ಕೊಳ್ಳೋಣ. 1 ಯೋಹಾನ 1:29. யோவான் எழுதின சுவிசேஷம் கண்டு இதோ உலகத்தின் பாவத்தை சுமந்து தீர்க்கிற தேவ ಆಟುಕುಟ್ಟಿ ಮರುದಿನ ತನ್ನ ಕಡೆಗೆ ಬರುವಂತ ಯೇಸುವನ್ನ ನೋಡಿ ಹಾಗೂ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿಯನ್ನ ಸಾನಿಕನಾದ ಯೋಹಾನನು ನೋಡಿ ಆತನ ಬಳಿಗೆ ಬರುವಂತ ಯೇಸುವನ್ನ ನೋಡಿ ಹೇಳ್ತಾರೆ, ಅಗೋ ಯಜ್ಞಕ್ಕೆ ನೇಮಿಸಿದಂತ ಕುರಿ. ಹಲ್ಲೆಲೂಯಾ. ದೇವರು ನೇಮಿಸಿದಂತ ಕುರಿ. ಇವಾಗ ಓದ್ವಲ್ಲ ನಾವು, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷವಿಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಯಾಕಂದ್ರೆ ದೇವರು ತಾನೇ ಯಜ್ಞವಾಗಿ ನಮಗಾಗಿ ಸಮರ್ಪಣೆ ಆದರು. ಯಜ್ಞದ ಕುರಿಯಾಗಿ ನಮಗೋಸ್ಕರ ಆತನು ತನ್ನನ್ನೇ ತ್ಯಾಗ ಬಲಿಯಾಗಿ ಯಜ್ಞವಾಗಿ ನಮ್ಮೆಲ್ಲರ ಪಾಪಕ್ಕೋಸ್ಕರ ಆ ವಾಕ್ಯ ಹೇಳುತ್ತೆ, ಆ ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥದ್ದು. ಯಾರೆಲ್ಲ ಆತನ ನಂಬಿ ಆತನ ಸ್ವೀಕರಿಸ್ತಾರೋ, ಲೋಕದಲ್ಲಿ ಯಾವ ಮೂಲೆಗಳಿದ್ರು ಲೋಕದಲ್ಲಿರುವ ಒಬ್ಬೊಬ್ಬರ ಪಾಪಗಳನ್ನ ಆತನು ಕ್ಷಮಿಸುವಾತ, ನಿವಾರಣೆ ಮಾಡುವಾತ. ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದನೇ ಆತನು ನಮಗೋಸ್ಕರ ರಕ್ತ ಚೆಲ್ಲಬೇಕಾಗಿತ್ತು. ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಕುರಿಗಳ ರಕ್ತದಿಂದಲೂ ಕೋಳಿಗಳ ರಕ್ತದಿಂದಲೂ ದನದ ರಕ್ತದಿಂದಲೂ ಪಾಪ ಪರಿಹಾರವಾಗುವುದಿಲ್ಲ. ಪರಿಶುದ್ಧವಾದ ರಕ್ತ ಚೆಲ್ಲಲ್ಪಡಬೇಕು. ಪರಿಶುದ್ಧமான ರಕ್ತ ಸಿದ್ಧಪಡಬೇಕು. ಆ ಪರಿಶುದ್ಧವಾದ ಪಾಪವಿಲ್ಲದ ರಕ್ತ, ನಿಷ್ಕಳಂಕವಾದ ರಕ್ತ, ಶುದ್ಧವಾದ ರಕ್ತ ಅಲ್ಲಿ ಬೇಕಾಗಿತ್ತು. ಪಾಪವಿಲ್ಲದಂತ ರಕ್ತ. ಕುರಿ ದನ ಎಲ್ಲ ತನ್ನ ತಂದೆ ತಾಯಿ ಪಾಪದಿಂದ ಹುಟ್ಟಿದವು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ತಂದೆ ತಾಯಿ ಸ್ವಭಾವ ಮಕ್ಕಳಲ್ಲಿ ಬರುತ್ತಂತೆ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದ್ರೆ ಆ ಪಾಪದಲ್ಲಿ ಹುಟ್ಟಿದಂತ ಆ ಪಾಪದ ರಕ್ತ ನಮ್ಮ ಮೈಯಲ್ಲಿ ಹರಿಯೋದ್ರಿಂದ ಅಮ್ಮ ತರ ಮಗಳು ಮಾಡ್ತಾಳೆ, ಅಪ್ಪನ ತರ ಮಗ ಮಾಡ್ತಾನೆ. ಆದರೆ ಇಲ್ಲಿ ನಿಷ್ಕಳಂಕವಾದ ರಕ್ತ, ಪಾಪವಿಲ್ಲದಂತ ರಕ್ತ, ಪರಿಶುದ್ಧವಾದ ರಕ್ತವನ್ನ ಚೆಲ್ಲಲ್ಪಡ್ತು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಯೋಹಾನ ತಿಳುವುದೇನೆಂದರೆ, ತಂದೆಯಾದ ದೇವರು ಪಾಪಗಳನ್ನು ತೆಗೆದು ಹಾಕುವುದಕ್ಕೆ ಕರ್ತನಾದ ಯೇಸುವನ್ನು ಯಜ್ಞ ಮಾಡಿದರು. ತಂದೆಯಾದ ದೇವರು ಯೇಸುವನ್ನು ಯಜ್ಞದ ಕುರಿಯಾಗಿ ನಮಗೋಸ್ಕರ ಬಲಿ ಅರ್ಪಿಸಿದರು. ಹಳೆ ಕಾಲದಲ್ಲಿ ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರು. ಯುದ್ಧದಲ್ಲಿ ಹೋದ್ರೆ ನಾನು ಗೆಲ್ಬೇಕು, ಯುದ್ಧದಲ್ಲಿ ಜಯಿಸ್ಬೇಕು, ಮುಂದೆ ಬರುವಂತ ವೈರಿ ಬಲಗಳು ಮುರಿಯಲ್ಪಡಬೇಕು, ವೈರಿ ಸೋಲ್ಬೇಕು, ನಾವು ಗೆಲ್ಬೇಕು ಅಂತೇಳಿ ಯಾಗಗಳನ್ನ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅಶ್ವಮೇಧ ಯಾಗ, ಮಹಾಯಾಗ, ಏನೇನೋ ಯಾಗಗಳಿದೆ. ಅದನ್ನೆಲ್ಲ ಮಾಡಿ ವಶ ಮಾಡಿ ಮುಂದೆ ಬರುವಂತವ್ರನ್ನ ಗೆಲ್ಲುವುದಕ್ಕೋಸ್ಕರ ಆತನನ್ನ ಯಜ್ಞ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಈ ಯಜ್ಞ ಏನಂದ್ರೆ ನಮ್ಮೆಲ್ಲರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ, ಪಾಪಿಗಳಾದ ನಮ್ಮನ್ನ ಪರಿಶುದ್ಧರಾಗಿ ಮಾಡೋದಕ್ಕೋಸ್ಕರ ಆತನು ಯಜ್ಞವಾಗಿ ಅರ್ಪಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ರೋಮಾಪುರದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದುವಾಗ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುದ್ದಿಟ್ಟರು. ತಂದೆಯಾದ ದೇವರು ಮುದ್ದಿಟ್ರಂತೆ. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರಪ್ಪ,
ನೀನು ಹೋಗು. ಒಬ್ಬೊಬ್ಬರಿಗೋಸ್ಕರ ನೀನೇ ಯಜ್ಞವಾಗ್ಬೇಕು, ನೀನೇ ಗುರಿ ಆಗ್ಬೇಕು, ನೀನೇ ಬಲಿ ಆಗ್ಬೇಕು, ನಿನ್ನ ಬಲಿ ಸಮರ್ಪಣೆ ಆಗ್ಬೇಕಂತೇಳಿ ದೇವರು ಅದನ್ನು ಮುದ್ದಿಟ್ಟು ಕಳಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ಆತನೇ ನಮಗೋಸ್ಕರ ತನ್ನ ಜೀವವನ್ನ ತ್ಯಾಗ ಮಾಡುವುದಕ್ಕಾಗಿ ಬಂದು ಹೇಗೆ ಬಲಿಯಾದರು ಅಂತೇಳಿ ಯೆಶಾಯನ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಓದೋಣ. 53ನೇ ಅಧ್ಯಾಯದಲ್ಲಿ 6ನೇ ಮತ್ತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿದವರು, ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದು ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಯೇಸುವಿನ ಮೇಲೆ ಹಾಕಿದರು. ಅವನ ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ವಳಿ ತಪ್ಪಿತ್ತಿருந்து அவன் தன் வழியில போய் கர்த்தர் நம்முடைய எல்லா அக்கிரமத்தையும் அவர் மேல் விழ பண்ணினார். அவர் நொறுக்கப்பட்டும் ஒடுக்கப்பட்டும் இருந்தார், ஆனால் வாய் திறக்கவில்லை. அடிக்கப்படும்படி கொண்டு போகிற ஒரு ஆட்டுக்குட்டியை போல மயிர் கத்திரவருக்கு முன்பாக சத்தமிடாத ஆட்டை போல தன் வாயை ತೆರವಾದಿರುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲ ನೋಡ್ತೇವೆ. ಯಾಕಂದ್ರೆ ತಂದೆಯಾದ ದೇವರು ನೇಮಿಸಿದ ಯಜ್ಞದ ಕುರಿ ನೀನೇ ಬಲಿ ಹಾಕ್ಬೇಕು, ನೀನೇ ಬಲಿ ಸಮರ್ಪಿಸಲ್ಪಡಬೇಕು. ಅದರಿಂದ ಆತನು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಅಲ್ಲೇ ನಮ್ಮ ಇಷ್ಟದಂತೆ ನಾವು ನಡೆಯೋದು, ನಮ್ಮ ಇಷ್ಟದಂತೆ ಹೋಗ್ತಾ ಇದ್ವಿ. ಹಲ್ಲೆಲೂಯಾ. ಎಲ್ರು ಹೇಳ್ರಿ ಹಲ್ಲೆಲೂಯಾ ಹೇಳ್ರಿ. ಇದಕ್ಕೆ ರಕ್ಷಣೆ ಹೊಂದೋದಕ್ಕೆ ಮುಂಚೆ ನಿಮ್ಮ ತಂದೆ ತಾಯಿ ಮಾತು ಕೇಳ್ತಿದ್ರೆ ನಿಮ್ಮ ಇಷ್ಟದ ಪ್ರಕಾರ ನಡೀತಿದ್ರ. ಚಿಕ್ಕ ವಯಸ್ಸಿರೋವರೆಗೂ ಅಮ್ಮ ಅಪ್ಪ ಮಾತು ಕೇಳ್ತೀವಿ. 14 ವರ್ಷ ತುಂಬದ ಮೇಲೆ ನಮ್ದೇ ದಾರಿ. ಹಲ್ಲೆಲೂಯಾ. ನಾವು ನಡೆದಿದ್ದೇ ಮಾರ್ಗ, ನಾವು ತೀರ್ಮಾನಿಸಿದ್ದೆ. ಯಾವಾಗ ನೀನೇನು ಹೇಳೋದು ನನಗೆ ಸುಮ್ಮನೆ, ನಿನ್ಗೇನು ಗೊತ್ತಿಲ್ಲ, ಪ್ರಪಂಚ ನಾನು ನೋಡಿದ್ದೆ, ನೀನು ಯಾವಾಗಲೂ ನೀನು ನೋಡಿಲ್ಲ ತಾನೆ, ಸುಮ್ಮನೆ ನಮ್ಮ ಅಪ್ಪನಿಗೇನು ಗೊತ್ತು, ಬರೋ ಕೂಗೋದು ಅಂದ್ಬಿಟ್ರೆ. ಹಲ್ಲೆಲೂಯಾ. ಈ ರೀತಿ ನಮ್ದೇ ಆದ ಒಂದು ದಾರಿಯಲ್ಲಿ, ನಮ್ದೇ ಒಂದು ಪಾಪ ಮಾರ್ಗದಲ್ಲಿ, ನಮ್ದೇ ಒಂದು ಅಕ್ರಮ ಮಾರ್ಗದಲ್ಲಿ, ನಮ್ದೇ ಒಂದು ಅನ್ಯಾಯದ ಮಾರ್ಗದಲ್ಲಿ, ನಾವೇ ಒಂದು ಅಶುದ್ಧ ಮಾರ್ಗದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದರು. ಹಲ್ಲೆಲೂಯಾ. ಹಾಗೆ ಮಾಡಿದಂತ ಆ ಪಾಪ ಫಲವನ್ನ, ನಮ್ಮೆಲ್ಲರ ದೋಷದ ಫಲವನ್ನು ಕರ್ತನು ಯೆಹೋವನು ಅವನ ಮೇಲೆ, ಯಾರ ಮೇಲೆ? ಯಜ್ಞದ ಕುರಿ. ಅಗೋ ಯಜ್ಞದ ಕುರಿ, ಅಗೋ ಯಜ್ಞದ ಕುರಿ. ಹಲ್ಲೆಲೂಯಾ. ನಮಗೋಸ್ಕರ ಯಜ್ಞದ ಕುರಿಯಾಗಿ ಆತನು ಬಂದು ನಮಗೋಸ್ಕರ, ತನ್ನ ದ್ರೋಹಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನು ಈ ಲೋಕಕ್ಕೆ ಬಂದು, 7ನೇ ವಾಕ್ಯ ಹೇಳುತ್ತೆ, ಅವನು ಬಾಧೆಗೆ ಒಳಗಾಗಿ. ಬಾಧೆ ಅಂದ್ರೆ ಕೊರಡೆಗಳಿಂದ ಹೊಡೆದ್ರು, ಉಗಿದ್ರು, ಮುಳ್ಳಿನ ಗಿರೀಟ ಇಟ್ರು, ಬಾಧೆ ಪಡಿಸಿದ್ರು, ರಕ್ತ ಚಿಮ್ಮಿತು. ಆದರೂ ಆತನು ಬಾಯ್ತಾರೆ. ಯಾಕಪ್ಪ ಹೊಡಿತೀರಾ, ಯಾಕಪ್ಪ ಹೊಡಿತೀರಾ? ನಮ್ಮಪ್ಪ ಹೇಳಿದ್ದಾರೆ, ನನ್ನ ತಂದೆಯಾದ ದೇವ್ರು ನನಗೆ, ನೀನು ಒಬ್ಬನೇ ಹೋಗಿ ಅವರಿಗಾಗಿ ಯಜ್ಞವಾಗಿ ಅರ್ಪಿತನ. ಸಂಭಾಯ್ತಾರಿಲ್ಲ, ಹೊಡೆದರು, ರಕ್ತ ಚಿಮ್ತಾ ಇದೆ, ಮುಳ್ಳಿನ ಕಿರೀಟ ಕಣ್ಣಲ್ಲೆಲ್ಲ ಚುಚ್ಚಿ, ಕಣ್ಣೆಲ್ಲ ಬಾಧೆ ಆಗಿದೆ, ಮೈಯೆಲ್ಲ ಗಾಯ, ವೇದನೆ, ಸಂಕಟ. ಹಲ್ಲೆಲೂಯಾ. ಅವ್ರೇನ್ ಮಾಡಿಲ್ಲ ಅಂತೆ, ಬಾಯಿ ನಮಗೇನಾದ್ರೂ ಒಂದು ಚಿಕ್ಕ ನೋವು ಬಂದ್ರೆ, ಚಿಕ್ಕ ಸಿಟ್ಟ ಬಂದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ಯಾಕಪ್ಪ ಕಣ್ ಕಾಣ್ತಾ ಇಲ್ವಾ? ಯಾಕಪ್ಪ ನನ್ನ ಬಗ್ಗೆ ಗೊತ್ತಾಗ್ತಾ ಇಲ್ವಾ? ಇಷ್ಟೆಲ್ಲ ಮಾಡು,
ಇಷ್ಟೆಲ್ಲ ವೇದನೆ, ಇಷ್ಟೆಲ್ಲ ನೋವು, ನಿನ್ನಂತಾನೆ ನಂಬಿದ್ದೀನಿ, ನಿನ್ನ ಮೇಲೆ ತಾನೇ ನಂಬಿಕೆ ಇಟ್ಟಿದ್ದೀನಿ, ನಿನ್ನ ನಂಬಿ ತಾನೇ ಬಂದಿದ್ದೀನಿ. ನನಗೆ ಯಾಕೆ ಈ ಶೋಧನೆ, ನನಗೆ ಯಾಕೆ ಈ ವೇದನೆ? ಹಲ್ಲೆಲೂಯಾ. ನಾವು ಪ್ರಶ್ನೆ ಮಾಡ್ತೇವೆ, ಮಾಡಲ್ಲ ದೇವರಿಗೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀವಿ, ದೇವರಿಗೆ ಲೆಕ್ಕ ಕೇಳ್ತಾ ಇರ್ತೇವೆ. ಆದರೆ ತಂದೆ ಆದ ದೇವರು ತನ್ನ ಮಗನ ಕಳಿಸ್ಕೊಟ್ಟಾಗ ಆತನ ಬಾಯಿ ತೆರೀಲೇ ಇಲ್ಲ. ನಮ್ಮಪ್ಪ ಹೇಳಿದ್ದಾರೆ ಹಿಂಸೆ ಬರುತ್ತೆ, ನಮ್ಮಪ್ಪ ಹೇಳಿದ್ದಾರೆ ವೇದನೆ ಬರುತ್ತೆ, ನಿಮ್ಮನ್ನೆಲ್ಲ ದೂಷಿಸ್ತಾರೆ, ನಿಮಗೆಲ್ಲ ವಿರೋಧವಾಗಿ ಮಾತಾಡ್ತಾರೆ, ನಿಮಗೆ ನೋವು ಕೊಡ್ತಾರೆ, ನಿಮಗೆ ಬಾಧೆ ಕೊಡ್ತಾರೆ. ಹಲ್ಲೆಲೂಯಾ. ಕಡೆಯವರೆಗೂ ಬಾಳುವ ತಡೆಯುವನು ತಾಳುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬರುವಂತ ಶೋಧನೆಗಳನ್ನ, ವೇದನೆಗಳನ್ನ ಯೇಸು ಸ್ವಾಮಿ ಸಹಿಸಿ ಬಾಯಿ ತೆರೆದೇ ಇದ್ದ ಹಾಗೆ ನಮಗೂ ಚಿಕ್ಕ ಚಿಕ್ಕ ಶೋಧನೆಗಳು, ವೇದನೆಗಳು, ಬಾಧೆಗಳು ಬರುವಾಗ ಪ್ರಶ್ನೆ ಕೇಳದಂತೆ, ಹಲ್ಲೆಲೂಯಾ, ಅಪ್ಪ ನಿನ್ ಚಿತ್ತ ಇಲ್ಲದೆ ನನ್ನ ಹತ್ರ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಚಿತ್ತವಿಲ್ಲದೆ ನಿನ್ನ ತಲೆಯಲ್ಲಿ ಒಂದು ಕೂದಲಾದ್ರೂ ಕೆಳಗೆ ಉದುರೋದಿಲ್ಲ. ಹಲ್ಲೆಲೂಯಾ. ಹಾಗಾಗಿ ತಲೆ ಕೂದಲು ಉದುರದಂತೆ ದೇವ್ರ ಏನೋ ಚಿತ್ತ ಇದೆ. ಅವ್ರ ಚಿತ್ತ ಇಲ್ಲದೆ ಒಂದು ಕೂದಲು ಕೆಳಗೆ ಬೀಳಲ್ಲ, ಅವ್ರ ಚಿತ್ತ ಇಲ್ಲದೆ ನಮ್ಮನ್ನ ಮುಟ್ಟಲ್ಲ. ನೋಡ್ರಿ, ದೇವ್ರ ಚಿತ್ತ ಇಲ್ಲದೆ ಯೋಬುವನ್ನು ಶೈತಾನ ಮುಟ್ಟಕ್ಕಾಗ್ಲಿಲ್ಲ. ಅಪ್ಪ ನೀನು ಅವನ ಮನೆಗೂ ಅವರಿಗೂ ಸುತ್ತ ಬೇಲಿ ಹಾಕಿದ್ಯಾ, ಬೇಲಿ ಇಟ್ಟು ಕಾಯ್ತಾ ಇದೀಯಾ, ನನ್ನ ಅಲ್ಲೆಲ್ಲ ಹೋಗಕ್ಕಾಗತ್ತೆ. ಅದಕ್ಕೆ ಯೋಬು ನೀನು ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧದಲ್ಲಿಯೂ ನಿನ್ನ ಮಹಿಮೆ ಪಡಿಸ್ತಿದ್ದಾನೆ, ಘನಪಡಿಸ್ತಿದ್ದಾನೆ, ಬಲಿಗಳನ್ನ ಅರ್ಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಹಾಕಿರೋ ಬೇಲಿಯನ್ನು ತೆಗೆದನು. ಸರಿ ಹೋಗಿ ಮೈಯನ್ನು ಮುಟ್ಬೇಡ, ನಿನ್ಗೇನ್ ಬೇಕಾದ್ರೂ ಮಾಡು. ಆಸ್ತಿ ಐಶ್ವರ್ಯ ಎಲ್ಲ ಜನ ಕಿತ್ಕೊಂಡು ಹೋಗ್ಬಿಟ್ರು, ಮಕ್ಕಳು ಸತ್ತೋಗ್ಬಿಟ್ರು 10 ಜನ. ಯೋಬ ಎದ್ದ. ಯಾಕಪ್ಪ? ದಿನ ಬೆಳಗಿದ್ರೆ ಬಲಿಗಳನ್ನು ಅರ್ಪಿಸ್ತಾ ಇದ್ದೆ, ನಿನಗೆ ಯಾಗ ಮಾಡ್ತಾ ಇದ್ದೆ, ನನ್ನ ಮಕ್ಕಳು ತಪ್ಪು ಒಂದು ಇರಬಾರ್ದಂತ ಕ್ಷಮೆ ಕೇಳ್ತಿದ್ದೆ, ನಾನು ಇಷ್ಟೆಲ್ಲ ಭಯಭಕ್ತಿಯಿಂದಿದ್ದೆ, ನನಗ್ಯಾಕಪ್ಪ ಇಂಥ ವೇದನೆ, ನನಗ್ಯಾಕೆ ಶೋಧನೆ? ಒಂದು ಮಾತಾಡ್ಲಿಲ್ಲ ಯೋಬನು. ಆ ವಾಕ್ಯದಲ್ಲಿ ನೋಡ್ರಿ, ಹಲ್ಲೆಲೂಯಾ. ಅವ್ರ ಎದ್ದ, ತಲೆ ಬೋಳ್ಸ್ಕೊಂಡ, ತನಗಿದ್ದ ಒಳ್ಳೆ ಬಟ್ಟೆ ಬಿಚ್ಚಿಟ್ಟ, ಗೋಣಿ ತಟ್ಟನ್ನು ಹೊತ್ಕೊಂಡ, ಬೀದಿಯಲ್ಲಿ ಕೂತ್ಕೊಂಡ. ದೇವರೇ ಕೊಟ್ರು, ದೇವರೇ ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ನಾವು ನೀವು ಪ್ರಶ್ನೆ ಕೇಳ್ತೀವಿ, ಯಾಕಿದಿಷ್ಟು ಲೇಟ್ ಆಗ್ತದೆ, ಯಾಕಿಷ್ಟು ಬೇಗ ಆಗ್ತಾ ಇಲ್ಲ, ಏನಕ್ಕಿದು ನಡೀತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ? ಕರೆದಾತ ನಂಬಿಗಸ್ತನು. ಹಲ್ಲೆಲೂಯಾ. ಅದಕ್ಕೆ ಒಂದೊಂದು ಸಮಯ ಇದೆ. ಆ ಸಮಯಕ್ಕೆ ಬಂದಾಗ ನೀನು ಸರಿಯಾಗಿ ದೇವರ ಕಾರ್ಯವನ್ನ ಮಾಡ್ತಾರೆ. ಅಷ್ಟರೊಳಗಾಗಿ ನಾವು ಪ್ರಶ್ನೆ ಕೇಳ್ತೇವೆ, ಅಷ್ಟರೊಳಗಾಗಿ ದೇವರ ಹತ್ರ ಮಾತಾಡ್ತೇವೆ. ಆದರೆ ಒಂದು ಮಾತು ಮಾತ್ರ ಇಲ್ಲಿ ವಾಕ್ಯತೆ, ಆತನ ಬಾಯಿ ತೆರೆಯಲೇ ಇಲ್ಲ. ವದ್ಯಾಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆಯೂ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿ ಹಾಗೆ ಹೊಡೆದರು ಹೊಡೆದರು, ಮುಳ್ಳಿನ ಕಿರೀಟಿಟ್ರು. ಹಲ್ಲೆಲೂಯಾ. ಯಾಕಂದರೆ ಯಜ್ಞದ ಕುರಿಯಾಗಿ ನಮಗೋಸ್ಕರ ಅರ್ಪಿತನಾದ, ತನ್ನನ್ನೇ ತ್ಯಾಗ ಬಲಿಯಾಗಿ ತನ್ನನ್ನ ನಮಗೋಸ್ಕರ ಸಮರ್ಪಿಸಿಕೊಂಡ್ರು, ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಂಡ್ರು. ಬಾಯಿ ತೆರೆಯಲಿಲ್ಲ. ಅಲ್ಲೆಲ್ಲ ಹೇಳ್ರಿ, ಬಾಯಿ ತೆರೆಯಲಿಲ್ಲ. ಯಜ್ಞದ ಕುರಿ. ಅವತ್ತವರೇನ ಬಾಯಿ ಬಿಚ್ಚಿದ್ರು, ನಾವು ಯಾರು ರಕ್ಷಣೆ ಹೊಂದ್ತಾ ಇದ್ದಲ್ಲ. ಒಂದು ಮಾತು ಹೇಳಿದ್ರೆ ಲಕ್ಷಗಟ್ಟಲೆ ದೇವದೂತರು ಬಂದು ಯೇಸುವನ್ನ ಕಾಪಾಡ್ತಿದ್ರು. ಆದರೆ ಒಬ್ಬರಾದ್ರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡಿಬೇಕಪ್ಪ, ನಿನ್ನಿಂದಾನೇ ನಿತ್ಯ ಜೀವ ಪಡಿಬೇಕು. ಅದರಿಂದ ನಾನು ಕೊಟ್ಟಿರೋ ಕೆಲಸನ ಶ್ರದ್ಧೆಯಿಂದ ಮಾಡು. ಹಲ್ಲೆಲೂಯಾ. ನೋಡ್ರಿ, ಸ್ವಾಮಿ ತಂದೆಯಾದ ದೇವರು ಹೇಳಿದ ಮಾತು ನಮಗೊಂದು ಮಾತನ್ನು ಹೇಳಿದೆ. ನೋಡಪ್ಪ, ಒಬ್ಬನ ರಕ್ಷಣೆ ಹೊಂದರೆ ಅವ್ರ ಕುಟುಂಬನೇ ರಕ್ಷಣೆ ಹೊಂದದ್ದೆ. ನಿನ್ನ ಕುಟುಂಬದ ಮುಂದೆ ಸಾಕ್ಷಿಯಾಗಿರು, ನಿನ್ನ ಕುಟುಂಬದ ಮುಂದೆ ಭಯಭಕ್ತಿಯಿಂದಿರು, ನಿನ್ನ ಕುಟುಂಬದ ಮುಂದೆ ಹಲ್ಲೆಲೂಯಾ ಸಾಕ್ಷಿಯಾಗಿರು. ನಿನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದತ್ತೆ, ನಿನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದಬೇಕು. ಅಯ್ಯೋ, ನಾನು ರಕ್ಷಣೆ ಹೊಂದೇ ಸಾಕು, ನನಗೆ ಮಾತ್ರ ಸಾಕು ಅಂತಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಕರೆದ ಆತನು ನಮ್ಮ ನಿಮಿತ್ತ ಒಬ್ಬರಾದ್ರೂ ನಾಶವಾಗಬಾರ್ದು. ನಮ್ಮ ನಿಮಿತ್ತ ಹೋಗ್ಲಿ, ಅಟ್ಲೀಸ್ಟ್ ನಮ್ಮ ಕುಟುಂಬದಲ್ಲಾದ್ರೂ ಒಬ್ಬರಾದ್ರೂ ನಾಶವಾಗಬಾರ್ದು. ಅದೇ ನಮ್ಮ ಹೋರಾಟ, ಅದೇ ಯೇಸು ಸ್ವಾಮಿಯ ಹೋರಾಟ. ಅದರಿಂದ
ಆತನು ಬಾಯಿ ಬಿಚ್ಚಲೇ ಇಲ್ಲ. ವಾಕ್ಯತೆ ಹಿಂಸೆಯು ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಗೆಲ್ಲಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಆ ಕಾಲದಲ್ಲಿ ಯಾರೂ ಮನಮುಟ್ಟಿ ಮರುಗಿರುವರು. ಹಲ್ಲೆಲೂಯಾ. ನನಗೋಸ್ಕರನೇ ಯೇಸು ಸ್ವಾಮಿ ಬಾಧೆ ಪಟ್ಟರು, ನನಗೋಸ್ಕರನೇ ಶಿಲುಬೆಯಲ್ಲಿ ಜಡಿಯಲ್ಪಟ್ರು, ನನಗೋಸ್ಕರನೇ ರಕ್ತ ಚೆಲ್ಲಿದ್ರು, ನನಗೋಸ್ಕರನೇ ಅನ್ನೋದನ್ನ ನಾವು ಯಾರು ನೆನೆಸೋದಿಲ್ಲ. ನಮ್ಮ ಇಷ್ಟ ಬಂದಂಗೆ, ನಮ್ಮ ಮನಸ್ಸು ಬಂದಂಗೆ ನಾವು ಇವತ್ತು ನಡೀತಾ ಇದ್ದೇವೆ. ಹಲ್ಲೆಲೂಯಾ. ನನ್ನ ಮನಸ್ಸು ಏನು ಹೇಳುತ್ತಾ ನಾನು ಅದೇ ತೀರ್ಮಾನ ಮಾಡೋದು. ನಾನು ಮೆದುಳು ಹೇಳೋದು ಅದನ್ನೇ ನಾವು ತೀರ್ಮಾನ ಮಾಡೋದು. ಅದರಿಂದ ವಾಕ್ಯ ನಾವು ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಚಿತ್ತದಂತ ಪ್ರಕಾರ ನಾವು ನಡೆಯುವವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ. ಅದರಲ್ಲಿ 9ನೇ ವಾಕ್ಯ ಹೋದ್ರಿ, ಯಾವ ಅನ್ಯಾಯವನ್ನು ಮಾಡದಿದ್ದರೂ ಅವನ ಬಾಯಲ್ಲಿ ಇಲ್ಲದಿದ್ದರೂ ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಡಿರು. ಹಲ್ಲೆಲೂಯಾ. ಯಾವ ಅನ್ಯಾಯ ಮಾಡದೆ ಹೋದ್ರು ಆತನ ಶಿಲುಬೆಯಲ್ಲಿ ಆತನ ಜಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ ಅಲ್ರಿ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಆತನ ಹೊತ್ತಂತ ಹೊರೆ ನಮ್ಮ ಸಂಕಟಗಳೇ, ನಿಜವಾಗಿ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದರು. ಆತನ ಹೊತ್ತಂತ ಹೊರೆ ನಮ್ಮ ಸಂಕಟವೇ. ನಾವಾದರೂ ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಚಚ್ಚಲ್ಪಟ್ಟನು. ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. ಹಲ್ಲೆಲೂಯಾ. ಯಾಕೆ ಆತನ ಬಲಿ ಅರ್ಪಿಸಲ್ಪಟ್ಟರು ಅಂದರೆ 4ನೇ ವಾಕ್ಯದಲ್ಲಿ ಹೇಳ್ತೇವೆ, ನಿಜವಾಗಲೂ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದನು. 2ರಾಗ ಆತನು ಹೊತ್ತಂತ ಹೊರೆ, ಆ ಶಿಲುಬೆ, ಆತನು ಹೊತ್ತಂತ ಹೊರೆ ನಮ್ಮೆಲ್ಲರ ಸಂಕಟವೇ, ನಮ್ಮೆಲ್ಲರ ಸಂಕಟನೇ. ಆತನು ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ಇಲ್ಲ, ಅದಕ್ಕೆ ವಾಕ್ಯ ಹೇಳುತ್ತೆ, ನಮ್ಮ ದ್ರೋಹಗಳ ದೆಸೆಯಿಂದ ನಾವು ಮಾಡಿದಂಥ ದ್ರೋಹ, ನಾವು ಮಾಡಿದಂಥ ದ್ರೋಹಗಳು, ಅದರ ದೆಸೆಯಿಂದ ಆತನು ಗಾಯ ಹೊಂದಿದ್ದನು ಎಂಬುದಾಗಿ, ನಮ್ಮ ಅಪರಾಧಗಳ ನಿಮಿತ್ತ ಆತನು ಚಚ್ಚಲ್ಪಟ್ಟು ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಆತ ಚೆಲ್ಲಿದಂಥ ರಕ್ತದಿಂದ, ಆ ಕೈಗಳಲ್ಲಿ, ಕಾಲುಗಳಲ್ಲಿ, ಶರೀರದಲ್ಲಿ ಚೆಲ್ಲಲ್ಪಟ್ಟ ರಕ್ತದಿಂದ ನಮ್ಮೆಲ್ಲ ರೋಗಗಳನ್ನ, ನಮ್ಮೆಲ್ಲ ಬಾಧೆಗಳನ್ನ ಗುಣಪಡಿಸುವುದು. ಹಲ್ಲೆಲೂಯಾ. ಅದರಿಂದಾನೆ ಯಜ್ಞವಾಗಿ, ಯಜ್ಞದ ಕುರಿಯಾಗಿ ನಮಗೋಸ್ಕರ ಅರ್ಪಿತನಾದನೆಂಬುದಾಗಿ. ಅದಕ್ಕೆ ಅವನು ಹೇಳ್ತಾನೆ, ಯೇಸು ತನ್ನ ಕಡೆಗೆ ಬರುವುದನ್ನು ಕಂಡು ಅಗೋ ಯಜ್ಞಕ್ಕೆ ನೇಮಿಸಿದ ಕುರಿ. ಹಲ್ಲೆಲೂಯಾ. ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವುದಕ್ಕಾಗಿ ಈ ಲೋಕದಲ್ಲಿ ಬಂದರು. ಅಂತ 1 ಕೊರಿಂಥಿಯರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯವನ್ನ, ಸಮಯ ಹೋಗ್ತಾ ಇದೆ, ಬೇಗ 7-8. 1 ಕೊರಿಂಥಿ 5:7. நீங்கள் புளிப்பில்லாதவர்களாய் இருக்கிறபடி, புதியதாய் பிசைந்த மாவாய் இருக்கும்படிக்கு பழைய புளித்த மாவை புறமே தள்ளி போடுங்கள். நமக்காக பலியிடப்பட்டிருக்கிறார். ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಅದು ಕ್ರಿಸ್ತನೇ. ಹಲ್ಲೆಲೂಯಾ. ನಾವು ಹುಳಿಲ್ಲದವರಾಗಿ, ಅಂದ್ರೆ ಪಾಪವಿಲ್ಲದವರಾಗಿ, ಅಶುದ್ಧರಾಗಿ, ಅಕ್ರಮವುಳ್ಳವರಾಗಿ, ಅನ್ಯಾಯವುಳ್ಳವರಾಗಿ ಇರದಂತೆ, ಅದಕ್ಕೆ ನೀವು ಹುಳಿಲ್ಲದವರೆನಿಸಿಕೊಂಡುದರಿಂದ ಹಳೆ ಹುಳಿಯನ್ನ ತೆಗೆದು ಹಾಕಿ, ಅಂದ್ರೆ ಹಳೇ ಜೀವಿತ ಸಾಯ್ಬೇಕು, ಹಳೇ ಕುಮಾರ್ ಸಾಯ್ಬೇಕು.
ಹಲ್ಲೆಲೂಯಾ. ಹೊಸವರಾಗಿ ಬದುಕಬೇಕು ನಾವು. ಹಳೆಯದೆಲ್ಲ ಹೋಗ್ಬೇಕು. ಹಳೆ ಹುಳಿ, ಇನ್ನೂ ಆ ಸಿಟ್ಟು, ಇನ್ನೂ ಕೋಪ, ಇನ್ನೂ ವೈರಾಗ್ಯ ಇನ್ನೂ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಆ ಹುಳಿ ಹಾಗೇ ನಮ್ಮಲ್ಲಿದೆ. ರಕ್ಷಣೆ ಹೊಂದೋದಕ್ಕೆ ಮುಂಚೆ ನಾವು ಹೇಗಿದ್ವೋ, ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು ನಾವು ಹುಳಿ ಉಳ್ಳವರಾಗಿ ಇದ್ದೇವೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ಹುಳಿಯನ್ನೆಲ್ಲ ತೆಗೆದು ಹಾಕಿರಿ, ಹೊಸ ಕಣಿಕದಂತಾಗಿರ್ರಿ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದ್ರೆ ಕ್ರಿಸ್ತನೇ. ಅದಕ್ಕೆ 8ನೇ ವಾಕ್ಯದಲ್ಲಿ ಹೇಳುತ್ತೆ, ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು, ಸರಳತೆ ಮತ್ತು ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯಾಗಿ ತೆಗೆದುಕೊಂಡು, ಆಮೆನ್, ಹಲ್ಲೆಲೂಯಾ, ಹಬ್ಬವನ್ನ ಆಚರಿಸು. ಅಂದ್ರೆ ಹಳೆಯದು ಹೋಗ್ಬೇಕು, ಹಳೆಯದು ಹೋಗ್ಬೇಕು. ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಯೇಸುವಿನ ರಕ್ತ ನಮ್ಮೆಲ್ಲ ಪಾಪಗಳು ತಲೆಯಿಂದ ಅಂಗಾಲ್ವರೆಗೂ ಆತನು ತೊಳೆದನು. ನಾವು ಮಾಡಿದಂತ ಪಾಪದ ಯೋಚನೆಗೋಸ್ಕರ, ನಾವು ಮಾಡಿದಂತ ಪಾಪಕ್ಕೋಸ್ಕರ ನಮ್ಮ ಶರೀರವೆಲ್ಲ ಪಾಪ ಮಾಡಿದ್ರಿಂದ ಕೊರಡೆಗಿಂದ ಹೊಡೆಯಲ್ಪಟ್ರು. ನಮ್ಮ ತಲೆಯಲ್ಲಿ ಯೋಚಿಸಿ ಪಾಪ ಮಾಡಿದ್ರಿಂದ ಮುಳ್ಳಿನ ಕಿರೀಟ ಎಳೆಯಲ್ಪಟ್ರು. ಕಣ್ಣಲ್ಲಿ ಪಾಪ ಮಾಡಿದ್ರಿಂದ ಆ ತಲೆಗೆ ಹೊಡೆಯಲ್ಪಟ್ಟಂತ ಮುಣ್ಣು ತಲೆಯಿಂದ ಒಳಗೆ ಬಂದು ಕಣ್ಣಲ್ಲಿ ಚುಚ್ಚಿ ರಕ್ತ ಸೋರ್ತಾ ಇತ್ತು. ನಮ್ಮ ಕೈಗಳು ಮಾಡಿದ ಪಾಪಕ್ಕೋಸ್ಕರ ಆತನ ಕೈಯಲ್ಲಿ ಮೊಳೆ ಜಡಿಯಲ್ಪಟ್ಟು, ನಮ್ಮ ಕಾಲು ಮಾಡಿದ ಪಾಪಕ್ಕೋಸ್ಕರ ಆತನ ಕಾಲಲ್ಲಿ ಮೊಳೆ ಜಡಿಯಲ್ಪಟ್ಟು. ಹಲ್ಲೆಲೂಯಾ. ಆತನ ಬಾಸುಂಡೆಗಳಿಂದ ನಾವು ಗುಣವಾದ ಎಂಬುದಾಗಿ ಆ ಒಡೆಯಲ್ಪಟ್ಟು ಮೈಯೆಲ್ಲ ಊದ್ಕೊಂಡು, ಆ ಗಾಯ ಎಲ್ಲ ನೋವು ಬಾಧೆ, ಆ ಬಾಸುಂಡೆಗಳಿಂದ ನೀವು ಗುಣವಾದಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಹಳೆಯದು ನಮ್ಮನ್ನು ಬಿಟ್ಟು ಹೋಗಬೇಕು. ಯಾವುದವರೆಗೂ ಹಳೆಯದು ನಮ್ಮನ್ನು ಬಿಟ್ಟು ಹೋಗಲ್ವೋ ಅದ್ರವರೆಗೂ ಹೊಸದು ಬರೋಕ್ಕಾಗಲ್ಲ. ಹಳೆಯ ನೀರು ಒಯ್ದ್ರೇನೆ ಹೊಸ ನೀರು ಬರೋದು. ಅಲ್ಲೆಲ್ಲ ಹೇಳ್ರಿ, ನೀ ಹಳೆಯ ನೀರನ್ನು ಹಾಗೆ ಇಟ್ಕೊಂಡು ಹಳೆಯ ನೀರಲ್ಲಿ ಹೊಸ ನೀರು ಒಯ್ದ್ರೆ ಏನಾಗತ್ತೆ? ಹೊಸ ನೀರು ಹಳೆ ನೀರೇ ಆಗುತ್ತೆ. ನೀವು ಹುಳಿ ತೆಗೆದೇ ಹೋದ್ರೆ ಮತ್ತೆ ಅದ್ರ ಹೋದ್ರೆ ಹುಳಿ ಜಾಸ್ತಿ ಇರೋದು ಹುಳಿ ಆಗ್ಬಿಡುತ್ತೆ. ಆ ರೀತಿ ವಾಕ್ಯ ಹೇಳುತ್ತೆ, ನಾವು ಹಳೆಯ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ತೆಗೆದುಕೊಂಡು, ಹಲ್ಲೆಲೂಯಾ, ತೆಗೆದುಕೊಳ್ಬಾರ್ದಲ್ಲ, ಬಿಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಹಲ್ಲೆಲೂಯಾ, ನಾವು ಹುಳಿ ಹಾಗಿರಬಾರ್ದು. ಹಳೆಯದು ಯಾವುದು ನಮ್ಮಲ್ಲಿ, ನಾವೆಲ್ಲ ಹೊಸದಾಗಿ ನಡೆದುಕೊಳ್ಳುವರಾಗಿ ನಾವು ಕಾಣಲ್ಪಡಬೇಕು. ಯಾಕಂದ್ರೆ ಆತನೇ ನಮಗೋಸ್ಕರ ಯಜ್ಞದ ಕುರಿಯಾದ. ನಿನಗೆ ಯಜ್ಞದಲ್ಲಿ ಇಷ್ಟವಿದ್ದಿದ್ರೆ ನಾನು ಸಮರ್ಪಿಸ್ತಾ ಇದ್ದೆ. ನಿನಗೆ ಯಜ್ಞದಲ್ಲಿ ಇಷ್ಟವಿಲ್ಲ, ಯಾಕಂದ್ರೆ ಆತನೇ ಯಜ್ಞವಾಗಿ ಅರ್ಪಿತನಾದದ್ದರಿಂದ ಯಜ್ಞವನ್ನ ಸ್ವೀಕರಿಸೋ ದೇವರಲ್ಲ. ಹಲ್ಲೆಲೂಯಾ. ಅದರಿಂದ ನಮಗೋಸ್ಕರ ಯಜ್ಞದ ಕುರಿಯಾಗಿ ಆತನು ಒಡೆಯಲ್ಪಟ್ಟು, ಜಜ್ಜಲ್ಪಟ್ಟು, ಮೊಳೆಗಳಲ್ಲಿ ಒಡೆಯಲ್ಪಟ್ಟು ಮಧ್ಯ ಆಕಾಶದಲ್ಲಿ ನೇತಾಡುವಂತೆ ಆಯ್ತು. ಹಲ್ಲೆಲೂಯಾ. ಸ್ವಾಮಿ ನೋಡ್ರಿ, ಆಕಾಶಕ್ಕೂ ಭೂಮಿಗೂ ಮಧ್ಯ ಆತನು ಜ್ಯೋತಿ ಬಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಕಾರಣ ಏನ್ ಗೊತ್ತಾ? ಹಲ್ಲೆಲೂಯಾ. ಆದಾಮನ ಅವ್ವ ಆ ತೋಟದಲ್ಲಿ ಭೂಮಿಯಲ್ಲಿಲ್ಲ, ಆಕಾಶದಲ್ಲೆಲ್ಲ ಮಧ್ಯ ಇರುವಂತ ಹಣ್ಣನ್ನ ತೆಕ್ಕೊಂಡು ತಿಂದ್ರು. ಆ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲ, ಮಧ್ಯ ಆ ಪಾಪ ನೀಗುವುದಕ್ಕೋಸ್ಕರ ಅವನು ಬಲಿಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಹಣ್ಣಲ್ಲಿ ಒಂದು ಪ್ರಸಂಗನೇ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲ ಹೇಳ್ರಿ, ಆ ಹಣ್ಣಿದಲ್ಲ, ಅದ್ರ ಬಗ್ಗೆ ಆ ವರ್ಣನೆ ಭಾರಿ ಚೆನ್ನಾಗಿ ಮಾಡೋದು ಬರ್ಸಿದ್ರು. ದೇವ್ರ ಚಿತ್ತ ಆದ್ರೆ ಒಂದಿನ ಅದನ್ನು ಆ ಹಣ್ಣಿನ ಕುರಿತು ನಾವು ಹಣ್ಣಂದ್ರೇನು, ಆ ಹಣ್ಣಿಗೋಸ್ಕರ ಏನು ನಡೀತೆ ಎಂಬುದಾಗಿ ನಾವು ಮುಂದಿನ ದಿನಗಳಲ್ಲಿ ದೇವ್ರ ಚಿತ್ತವಾದರೆ ನೋಡ್ಕೊಳ್ಳೋಣ. ಅದರಿಂದ ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಲ್ಪಟ್ಟಂತೆ ಯೇಸು ನಮಗಾಗಿ, ಹಲ್ಲೆಲೂಯಾ, ಇಸ್ರಾಯೇಲ್ ರಕ್ಷಣೆಗೆ ಮಾತ್ರವಲ್ಲ, ನಾವೆಲ್ಲರೂ ರಕ್ಷಣೆ ಹೊಂದಬೇಕಂತೇಳಿ ಯೇಸು ಈ ಲೋಕಕ್ಕೆ ಬಂದರು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಮಗನೇ ಒಬ್ಬನನ್ನೇ ಯಜ್ಞವಾಗಿ
ಯಜ್ಞದ ಕುರಿಯಾಗಿ ನಮ್ಮ ಪಾಪಕ್ಕೋಸ್ಕರ ಆತನು ಬಲಿಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಹಳೆ ಹುಲಿಯಲ್ಲಿ, ಹಳೆ ಜೀವಿತದಲ್ಲಿ ಇರದಂತೆ ಹಳೆದೆಲ್ಲ ಹೋಯ್ತು, ಎಲ್ಲ ನೂತನವಾಯ್ತು. ನೂತನವಾದ ಆಶೀರ್ವಾದ, ನೂತನವಾದ ಅಭಿಷೇಕ, ನೂತನವಾದ ಜೀವಿತ. ಹಲ್ಲೆಲೂಯ. ಅಪ್ಪ ಅಂದ್ರೆ ಓ ಅನ್ನಂಗೆ ನಾವು ಪರಿಶುದ್ಧ ಪಡಿಸ್ಕೊಂಡು ನಾವು ಜೀವಿಸೋಣ. ಸಮಯ ಹೋಗ್ತದೆ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ